ಕಾಯಕದ ಮಹತ್ವವನ್ನ ಸಾರಿದ ಬಸವಣ್ಣನವರು ಸಮಾಜದ ಕನಸು ಕಂಡ ಕ್ರಾಂತಿಯ ಹರಿಕಾರರಾಗಿದ್ದರು ಎಂದು ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ತಿಳಿಸಿದರು. ಅರಕಲಗೂಡಿನಲ್ಲಿಂದು ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು 12ನೇ ಶತಮಾನದಲ್ಲೇ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಧ್ವನಿ ಎತ್ತಿದ್ದರು. ಇವರ ತತ್ವ ಆದರ್ಶಗಳು ಎಲ್ಲ ಕಾಲಕ್ಕೂ ಅನುಕರಣೀಯವಾಗಿದೆ ಎಂದರು. ಸುಮಾರು 19 ವರ್ಷಗಳ ಹಿಂದೆ 1931ರಲ್ಲಿ ಏನು ಜನಿಸ್ತಾರೆ ಈ ಬಿಜಾಪುರ ಜಿಲ್ಲೆಯ ಅವರು ಜನಿಸಿದ್ದು ಬ್ರಾಹ್ಮಣ ಕುಟುಂಬ ವೈದಿಕ ಆಚರಣೆಯನ್ನು ನಡೆಸ್ತಾ ಇತ್ತು. ಅವತ್ತಿನ ಕಾಲಕ್ಕೆ ಯಾವ ರೀತಿ ಒಂದು ಧಾರ್ಮಿಕವಾಗಿ ಮುಂದುವರೆದಂತಹ ಒಂದು ಸಮಾಜದವರು ಇಡೀ ಸಮಾಜದಲ್ಲಿ ಯಾವ ರೀತಿಯ ಒಂದು ಆಚರಣೆಗಳಿಂದ ಶೋಷಣೆ ನಡೆಸುತ್ತಿರೋದನ್ನ ಬಸವನವರು ಚಿಕ್ಕ ವಯಸ್ಸಲ್ಲೇ ಅವ್ರ ಕಣ್ಣಿಗೆ ಕಂಡುಬರುತ್ತೆ. ಅದನ್ನು ಅವರು ಪ್ರತಿಭಟಿಸ್ತಾರೆ. ಅದನ್ನು ಅವರು ಈ ಸಮಾಜದಲ್ಲಿ ಈ ಶೋಷಣೆ ನಡೀತಿದೆ ಅಂಧಶ್ರದ್ಧೆಯಿಂದ ಮತ್ತೊಬ್ಬರನ್ನ ಎದುರಿಸ್ಬಿಟ್ಟು ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತ ಭಯಪಡಿಸಿಕೊಂಡು ಯಾವ ಒಂದು ಧರ್ಮದ ಆಚರಣೆಯನ್ನ ಒಬ್ಬರು ತಮ್ಮಲಾಗೋಸ್ಕರ ಅದು ಆ ಥರ ಆಗಬಾರ್ದು ಅಂತ ಹೇಳಿ ಅವರು ಆ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ತತ್ವವನ್ನು ಬೆಳೆಸ್ಕೊತಾರೆ. ಮುಂದೆ ಕೂಡ ಹೇಳಿದವರು ಯಾರು ದೇವಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಇಷ್ಟಲಿಂಗವನ್ನು ನೀವೇ ಪೂಜಿಸುತ್ತೆ, ನಿಮ್ಮ ದೇವರನ್ನು ನಿಮ್ಮ ಕೈಯಲ್ಲಿ ಕಂಡುಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಆಲೋಚಿಸಿಕೊಂಡು ಈ ಕಾಯಕವೇ ಕೈಲಾಸ ಅಂತ ಎಲ್ಲಕ್ಕಿಂತ ಮೊದಲು ನೀವು ಕೆಲಸ ಮಾಡಬೇಕು. ಕಾಯಕ ಮಾಡಿದ್ರೆ ಪ್ರತಿಯೊಂದಿಗೆ ಇರೋಲ್ಲ ವರ್ಕ್ಮನ್ಶಿಪ್ಪಿಂದ ಒಂದು ಪ್ರೊಡಕ್ಟಿವಿಟಿ ಬೆಳೆಯುತ್ತದೆ. ಆದ್ದರಿಂದ ಇಡೀ ತಮ್ಮ ಸಮಾಜದ ಇಡೀ ಲೋಕದ ಕಲ್ಯಾಣ. ತಾಲೂಕು ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷ ಎನ್ ರವಿಕುಮಾರ್ ಮಾತನಾಡಿ ಬಸವಣ್ಣನವರು ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಮಹಾನ್ ಕಾಯಕಯೋಗಿಯಾಗಿದ್ದರು ಎಂದು ಸ್ಮರಿಸಿದರು. ಬಸವ ಜಯಂತಿನಲ್ಲೂ ನಮಗೆ ನೀತಿ ಸಂಹಿತೆಯ ಒಂದು ಇದು ಅಡ್ಡ ಬರ್ತದೆ. ಆದರೆ ಆ ಆಡಳಿತಕ್ಕೆ ನೀತಿ ಸಂಹಿತೆ ಸಮಸ್ಯೆ ಇರಲಿಲ್ಲ. ಎಲ್ಲ ಅಧಿಕಾರಿ ವರ್ಗದವರು ಬಂದು ಇವತ್ತು ಅದಕ್ಕೋಸ್ಕರನೇ ಸರ್ಕಾರ ರಜಾ ಘೋಷಣೆಯನ್ನ ಮಾಡಿದೆ. ರಜಾ ಘೋಷಣೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಬರಲಿ, ಎಲ್ಲ ಸೇರಿ ಸಂಭ್ರಮದಿಂದ ಆ ಮಹಾತ್ಮನ ನೆನೀಲಿ, ಆ ಮಹಾತ್ಮನ ವಿಚಾರಧಾರೆಯನ್ನ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳಿ ಕಾರ್ಯಕ್ರಮ ಮಾಡಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ರಜಾ ಘೋಷಣೆ ಮಾಡುತ್ತೆ. ದುರಾದೃಷ್ಟ ಅದು ಎಲ್ಲರ ಒಂದು ಭಾಗವಹಿಸುವಿಕೆ ಕಡಿಮೆ. ಕಾರಣ ಈ ಬಸವಾನುಯಾಯಿಗಳು ಸ್ವಲ್ಪ ಸಹಿಷ್ಣುತರು ಅಂತಲೋ ಹೆಚ್ಚಿಗೆ ಪ್ರಶ್ನೆ ಮಾಡೋದಿಲ್ಲ ಬಸವಾಭಿಮಾನಿಗಳು ಅನ್ನೋದು ಅದೊಂದು ಕೊರತೆ ಆಗಿದೆ. ಆದ್ರೂ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ನಮ್ಮ ಅನುಕೂಲ ತಾಲೂಕಿನ ಎಲ್ಲ ಅಧಿಕಾರಿಗಳಂತೂ ಸರ್ಕಾರ ಸಾಂಸ್ಕೃತಿಕ ನಾಯಕ, ಈ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ನಾಯಕ ಬಸವಣ್ಣವರು ಒಬ್ಬ ಕ್ರಾಂತಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್, ಶಿರಸ್ತೇದಾರ್ ಸ್ವಾಮಿ, ಕಂದಾಯ ನಿರೀಕ್ಷಕ ಲೋಕೇಶ್, ವೀರಶೈವ ಮಹಾಸಭಾ ಕಾರ್ಯದರ್ಶಿ ಯೋಗೇಶ್, ಯುವ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.